ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಿಮ್ಗೆ ಹೇಳ್ದಂಗೆ ನಾವು ಇವತ್ತು ಪಾನಿಪುರಿ ಚಾಲೆಂಜ್ ನ ಮಾಡ್ತಾ ಇದೀವಿ. ಪಾನಿಪುರಿ ಚಾಲೆಂಜ್ ಮಾಡೋದಕ್ಕೆ ನನ್ನ ಮಗಳಿರ್ತಾಳೆ ನನ್ನ ಜೊತೆಗೆ. ಪೂರಿ ಎಲ್ಲ ಅವಳೆ ಕರೆದು ರೆಡಿ ಮಾಡಿದಾಳೆ. ಆಲೂಗಡ್ಡೆ ಮಸಾಲ ನಾನು ರೆಡಿ ಮಾಡ್ತಾ ಇದೀನಿ. ಪಾನಿ ಅವಳೆ ಮಾಡ್ತಾಳಂತೆ. ನೋಡೋಣ ಯಾರು ಜಾಸ್ತಿ ತಿಂತಾರೆ ಅಂತ. ಆಲೂಗಡ್ಡೆ ಮಸಾಲ ಮಾಡೋದಕ್ಕೆ ನಮ್ಮಮ್ಮ ಆಲೂಗಡ್ಡೆನೆಲ್ಲ ಬೇಯಿಸಿ ಇಟ್ಕೊಂಡಿದ್ದಾರೆ. ನಾನು ಪಾನಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು ಸ್ಪೂನ್ ಜೀರಿಗೆ, ಸ್ವಲ್ಪ ಹುಣಸೆ ಹಣ್ಣು, ಒಂದೇ ಒಂದು ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ. ಇದ್ರ ಜೊತೆಗೆ ಪಾನಿಪುರಿ ಮಸಾಲ ಪೌಡರ್ನ ಆ್ಯಡ್ ಮಾಡ್ತೀನಿ. ಇದಿಷ್ಟನ್ನು ಸೇರಿಸಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ರೆ ಪಾನಿ ರೆಡಿ ಆಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ಎಷ್ಟು ಪಾನಿಪುರಿ ಇದೆ ಅನ್ನೋದನ್ನ ನೋಡಿ ನೀರನ್ನ ಆ್ಯಡ್ ಮಾಡ್ತೀನಿ. ಅಂದರೆ ಎಷ್ಟು ಬೇಕೋ ಅಷ್ಟು ಪಾನಿನ ನಾನು ರೆಡಿ ಮಾಡ್ಕೊಳ್ತೀನಿ. ಕುಕ್ಕರಲ್ಲಿ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಸಿಪ್ಪೆ ಸುರಿಬೇಕು ಇವಾಗ. ಇಷ್ಟು ಹಾಕಿದ್ರೆ ಜಾಸ್ತಿ ಆಗ್ಬಿಡುತ್ತೇನವ. ಕರಿಬೇಕು, ಕೊತ್ತಂಬರಿ ಸೊಪ್ಪು ನೋಡ್ಬಾ ಇಲ್ಲಿ, ಕೊತ್ತಂಬರಿ ಸೊಪ್ಪು. ಅದು ಜಾಸ್ತಿ ಆಗುತ್ತೆ. ಇವಾಗ ಜಾಸ್ತಿ ಲೋಡ್ ಆಗುತ್ತಾ? ಯಾಕೆ ಅಷ್ಟೊಂದು ಜಾಸ್ತಿ ಆಗ್ತದೆ. ಅಷ್ಟೊಂದು ಏನು ಮಾಡೋಕ್ಕಲ್ಲ, ಪಾನಿಗಲ್ವಾ? ಅಷ್ಟೊಂದು ಬೇಡವಾ? ಬೇಡ. ತಕ್ಕಳ್ಳ ಇಷ್ಟ? ಪಾನಿಗಲ್ವಾ? ಮಾನೋಡಿ ಏನು ಮಾಡೋದು? ಈ ದಿನ ಬಸ್ಕೋಬೇಕು ನಾವು. ಇಲ್ಲಿ ಇಟ್ಟಿದ್ದಲ್ಲ ನಾನು ಕೆಳಗಡೆ, ಅದಕ್ಕೆ ಇಷ್ಟಾಗಿದೆ ಪಾನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನಾವು ನೀರನ್ನು ಹಾಕಿ ಜಾಸ್ತಿ ಮಾಡ್ಕೋಬೋದು. ಎರಡು ಸ್ಪೂನಷ್ಟು ಪಾನಿಪುರಿ ಮಸಾಲ ಹಾಕ್ತಾ ಇದ್ದೀನಿ. ನೋಡಿ, ಇದು 1 ಸ್ಪೂನು. ಇನ್ನೊಂದು ಸ್ಪೂನು. ಇದನ್ನು ಹಾಕಿ ಮಿಕ್ಸ್ ಮಾಡಿ 1 ಸ್ಪೂನ್ ಉಪ್ಪು ಹಾಕಬೇಕು. ಇದಕ್ಕೆ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಜಾಸ್ತಿ ಉಪ್ಪು ಬೇಕು ಅಂದರೆ ನೀವು ಜಾಸ್ತಿ ಸಹ ಹಾಕೋಬಹುದು. ಪಾನಿ ರೆಡಿಯಾಗಿದೆ. ಆಲೂಗಡ್ಡೆ ಸಿಪ್ಪೆನ ನಮ್ಮ ಅಮ್ಮಗೆ ಬಿಡಿಸ್ಕೊಡ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಬಿಡಿಸ್ತೀನಿ. ಮಿಕ್ಕಿದ ಅಮ್ಮ ಹೇಳಿದಾರೆ ಅವರೇ ಮಾಡ್ಕೊತೀನಿ ಅಂತ. ನಾನು ಚಾಲೆಂಜ್ ವಿಡಿಯೋ ಮಾಡೋದಕ್ಕೆ ಟೇಬಲ್ ಎಲ್ಲ ಇನ್ನೂ ಆ ಕಡೆ ಹಾಕೋಬೇಕು. ಟೇಬಲ್ ಎಲ್ಲ ಒಂದು ಕಡೆ ಪ್ಲೇಸ್ ಮಾಡಬೇಕು. ಹಾಗಾಗಿ ನಾನು ಸ್ವಲ್ಪ ಕೆಲಸ ಇರೋದ್ರಿಂದ ನಮ್ಮಮ್ಮ ಎಷ್ಟಾಗುತ್ತೋ ಅಷ್ಟು ಬಿಡಿಸ್ಕೊಡು, ಮಿಕ್ಕಿದೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಬಿಡಿಸ್ಕೊಡ್ತೀನಿ. ನಮ್ಮ ಮಮ್ಮಿ ಆ್ಯಕ್ಚುಲಿ ನಾನು ಪಾನಿ ಮಾಡೋದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ರು. ಹಾಗಾಗಿ ನಾನಿಲ್ಲಿ ಬಂದೆ. ಕುಕ್ಕರ್ ವಿಸಿಲ್ ಆಯ್ತಲ್ಲ, ಆಲೂಗಡ್ಡೆ ಬೆಂದಿದೆ ಅಂತ ಗೊತ್ತಾಯಿತು. ಹಾಗಾಗಿ
ಸ್ವಲ್ಪ ಆಲೂಗಡ್ಡೆ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡ್ಬಿಡೋಣ ಅಂತ ಬಂದಿದ್ದೀನಿ. ಇನ್ನೇನು ಅವ್ರು ಕ್ಲೀನ್ ಮಾಡಿದ್ದು ಮುಗೀತು, ಅವರು ಬರ್ತಾರೆ. ಆಲೂಗಡ್ಡೆ ಬೆಂದಿದೆ, ಅದಕ್ಕೆ ಸಿಪ್ಪೆ ಬಿಡಿಸ್ಬೇಕು ಇವಾಗ. ನನ್ನ ಮಗಳು ಸ್ವಲ್ಪ ಆಲೂಗಡ್ಡೆ ಸಿಪ್ಪೆನ ಬಿಡಿಸಿಟ್ಟು ಒಯ್ದಾಳೆ, ಇನ್ನೊಂದು ಸ್ವಲ್ಪ ಇದೆ, ನಾನು ಬಿಡಿಸ್ಕೊಂಡ್ಬಿಡ್ತೀನಿ ಇವಾಗ. ಅದೆಲ್ಲ ಕರಿಬೇಕಮ್ಮ. ಪಾನಿಪುರಿ ಮಸಾಲ ಇದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು, ನೀಟಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಪಾನಿಗೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಪೂರಿನ ನಾವೇ ಎಣ್ಣೆಯಲ್ಲಿ ಕರೆದು ರೆಡಿ ಮಾಡಿರೋದು. ಬಿಕಾಸ್ ನನಗೆ ಇದು ರೆಡಿಮೇಡ್ ಸಿಗಲಿಲ್ಲ, ಹಾಗಾಗಿ ವೆಹಿಕಲ್ಸ್ ಓಡಾಡ್ತಾ ಇದೆ. ಪ್ಲೀಸ್ ಇಗ್ನೋರ್ ದಿ ಬ್ಯಾಕ್ಗ್ರೌಂಡ್ ವಾಯ್ಸ್. ಆಲೂಗಡ್ಡೆ ಮಸಾಲನ ಅಮ್ಮ ಮಾಡಿರೋದು. ಇದನ್ನು ನಾನು ಬೇಕಂತಲೇ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ. ಬಿಕಾಸ್ ಇದನ್ನು ಪೂರಿ ಒಳಗೆ ಫಿಲ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ನಾನೇ ಪ್ಲೇಟಲ್ಲಿ ಹಾಕಿದ್ದೀನಿ. ಪಾನಿ ಇದು ನಾನು ರೆಡಿ ಮಾಡಿರೋದು. ಅಫ್ಕೋರ್ಸ್ ಸೊಪ್ಪೆಲ್ಲ ಅಮ್ಮ ತೊಳ್ಕೊಟ್ಟಿದ್ದು. ಫೈನಲಿ ನಾವು ಅಂದ್ಕೊಂಡಂಗೆ ಇವತ್ತು ಪಾನಿಪುರಿ ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಗೇಮ್ ಆಡೋದಕ್ಕೆ ರೆಡಿನಾ? ಗೇಮ್ ರೂಲ್ಸ್ ಏನು ಗೊತ್ತಾ? 1 ನಿಮಿಷದಲ್ಲಿ ಯಾರು ಜಾಸ್ತಿ ಪಾನಿಪುರಿ ತಿಂತೀವಿ ಅಂತ. 1 ನಿಮಿಷ ಟೈಮ್ ಇರೋದು. ನೀನು ಎಷ್ಟು ಬೇಕಾದ್ರೂ ತಿನ್ಬೋದು. ನೀನು ಇವಾಗ ಜಾಸ್ತಿ ತಿಂದೆ ಅಂತ ಅನ್ಕೋ, ನೀನು ವಿನ್ ಆಗ್ತೀಯ. ಅವಾಗ ನಾನು ನಿಂಗೆ 5,000 ರೂಪಾಯಿ ಕೊಡಬೇಕು. ಅಕಸ್ಮಾತ್ ನಾನು ಜಾಸ್ತಿ ತಿಂದೆ ಅನ್ಕೋ, ಅವಾಗ ನೀನು ನಂಗೆ 5,000 ರೂಪಾಯಿ ಕೊಡಬೇಕು. ದುಡ್ಡು ಕಟ್ಟೋದಾದ್ರೆ ನಾನು ಬೇಡ, ಕೊಡಬೇಕು. ದುಡ್ಡು ಕಟ್ಟೋದಾದ್ರೆ ನಾನು ಬರಲ್ಲ. ಅದೇ ಚಾಲೆಂಜ್ ಅಂದ್ರೆ ದುಡ್ಡು ಕೊಡಬೇಕು. ಬೇಡ ಬೇಡ, ಅದು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳೋ. ಇಲ್ಲ ದುಡ್ಡು ಕೊಡಬೇಕು. ದುಡ್ಡಿಲ್ಲ, ದುಡ್ಡು ಕಟ್ಟೋದಾದ್ರೆ ನಾನು ಬರಲ್ಲ. ಸರಿ ಆಯ್ತು. ಬೇರೆ ಏನಾದರೂ ಯೋಚನೆ ಮಾಡೋಣ. ಏನು ಮಾಡೋದು? ಬೇರೆ ನೀನು ನಂಗೆ ಟ್ರೀಟ್ ಕೊಡಿಸ್ಬೇಕು. ಆಯಿತು, ಟ್ರೀಟ್ ಕೊಡಿಸ್ತೀಯಾ? ಹಾಂ ಸರಿ. ನೀನು ಗೆದ್ರೆ ನಾನು ಕೊಡಿಸಲ್ಲ. ಅದೇ ಕೊಡಿಸ್ಬೇಕು. ಸರಿ ಸರಿ, ಓಕೆ ಕೊಡ್ತೀನಿ. ಇವಾಗ ಟೈಮರ್ ಆನ್ ಮಾಡ್ತೀನಿ 1 ನಿಮಿಷದ್ದು. ಓಕೆನಾ? ಓಕೆ, 1 ನಿಮಿಷಕ್ಕೆ ಟೈಮರ್. ಯಾರು ಸ್ಟಾರ್ಟ್ ಮಾಡೋಣ ಫಸ್ಟು? ಯಾರಾದ್ರು ಸರಿ, ನೀನೇ ಮಾಡಿ. ಓಕೆ, 1 ನಿಮಿಷಕ್ಕೆ ಟೈಮರ್ ಸೆಟ್ ಮಾಡಿರ್ತೀನಿ. 1 ನಿಮಿಷ ಆದ ತಕ್ಷಣ ನೀನು ನಂಗೆ ಹೇಳು ಎಷ್ಟು ಪಾನಿಪುರಿ ತಿಂತಾ ಇದ್ದೀನಿ ಅಂತ ನೀನು ಎಣಿಸ್ಕೋಬೇಕು. ಹೌದಾ? ಇವಾಗ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಆಯ್ತಾ? ಸ್ಟಾರ್ಟ್ ಮಾಡಲಾ? ಓಕೆ, ಟೈಮ್ ಆಗಿದೆ. ನಾನು ಎಷ್ಟು ಪಾನಿಪುರಿ ತಿಂದೆ ಅಂತ ಹೇಳ್ತೀನಿ. ಬಟ್ ಇದೊಂದು ಪಾನಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಸೊ ತಿಂತೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. 9 ಅಷ್ಟೇ ನಿಂತಿದ್ದೀರ. 9 8 9 ಲಾಸ್ಟ್ನೇದು ಸೇರಿ 9. ಜೋರಾಗ ಲಾಸ್ಟ್ನೇದು ಸೇರಿ 9 ತಿಂದೆ ಅಷ್ಟೇ. 9 ತಿನ್ನ? ನೀನು ತಂದ ನೀನು ಎಷ್ಟು ತಿಂತೆ ನೋಡೋಣ. ಆಯಿತು, ಹ್ಯಾಂಡ್ ವಾಶ್ ಮಾಡ್ಕೊಂಬರ್ತೀನಿ. ನಾನು ಟೋಟಲ್ 9 ಪಾನಿಪುರಿ ತಿಂದೆ ಅಂತ ಅಮ್ಮ ಹೇಳ್ತಾರೆ. ನೋಡ್ತೀನಿ ಮತ್ತೆ ವಿಡಿಯೋ ಚೆಕ್ ಮಾಡ್ತೀನಿ ನಾನು ಎಷ್ಟು ತಿಂದಿದ್ದೀನಿ ಅಂತ. ಬಿಕಾಸ್ ನಾನು ಕರೆಕ್ಟಾಗಿ ಕೌಂಟ್ ಮಾಡ್ಕೊಳಕ್ಕಾಗಿಲ್ಲ. ಅಮ್ಮ ನಿಜ ಹೇಳ್ತಾ ಇದ್ದೆ 9 ತಿಂದ. 9 ಕರೆಕ್ಟ್. ಸರಿ ಆಯಿತು. ನಾನು ಕೌಂಟ್ ಮಾಡಿದ್ದೀನಿ. ಸ್ವಲ್ಪ ಖಾರ ಇದೆಯಪ್ಪ, ನೀರು ಕುಡಿಯೋಣ. ಖಾರ ಜಾಸ್ತಿ ಆಯ್ತಲ್ಲ? ಕರೆಕ್ಟಾಗಿದೆಯಾ? ಪರ್ಫೆಕ್ಟ್ ಆಗಿದೆ ಎಲ್ಲ. ನಾನು ಜಾಸ್ತಿ ತಿನ್ನಲ್ಲ, ಅದಕ್ಕೆ ಹಂಗೆ ಅನಿಸ್ತಿದೆ. ಖಾರ ಖಾರ ಅನ್ನಿಸ್ತಾ ಇದೆ. ಇವಾಗ ನಾನು ಸರ್ತಿ ನೋಡೋಣ ನೀನು ಎಷ್ಟು ತಿಂತಿ ಅಂತ. ನೀನು ಮಧ್ಯಕ್ಕೆ ಬಂದು ನಾನು ಕಡೆ ಸೈಡಲ್ಲಿ ನಿಂತ್ಕೊತೀನಿ. ಟೈಮರ್ ಆನ್ ಮಾಡ್ತೀನಿ. ಇರಪ್ಪ, ಇನ್ನೂ ಟೈಮರ್ ಆನ್ ಮಾಡಿಲ್ಲ ನಾನು. ಸರಿ ಸರಿ.
ಸರಿ, ಟೈಮರ್ ಸೆಟ್ ಮಾಡಿದ್ದೀನಿ ಮಮ್ಮಿ. ಓಕೆ. 1 ನಿಮಿಷದಲ್ಲಿ ನೀನು ಎಷ್ಟು ಪಾನಿಪುರಿ ತಿಂತೀಯ ಅಂತ. ನನ್ಗೆ ಅಕಸ್ಮಾತ್ ನಾನಿವಾಗ 9 ತಿಂದಿದ್ದೀನಿ. ನಾನು ತಿಂದರೆ ಒಂದು 5 6 ಅಷ್ಟೇ ಅನ್ಸುತ್ತೆ. ನೋಡೋಣ ನೀನು ಎಷ್ಟು ತಿಂತೀಯ ಅಂತ. 9ಕ್ಕಿಂತ ನೀನು ಜಾಸ್ತಿ ತಿನ್ಬೇಕು ಇವಾಗ. ಹೌದಾ? ಹಂಗಿದ್ರೆ ಮಾತ್ರ ನೀನು ಇನ್ನು ಆದರೆ ನೋಡೋಣ ಏನು ಮಾಡ್ತೀಯ ಅಂತ. ಅದಕ್ಕಿಂತ ಕಮ್ಮಿ ತಿಂದರೆ ನೀನೇ ಇನ್ನು. ನಾನೇನು ಹೇಳ್ತೀನಿ ಕೊಡಿಸ್ಬೇಕು. ಓಕೆ ಆಯ್ತಾ? ಆಮೇಲೆ ಇಲ್ಲ ಅನ್ನಂಗಿಲ್ಲ, ಇಲ್ಲ ಮೋಸ ಮಾಡಂಗಿಲ್ಲ. ದುಡ್ಡಿನ ಬಿಟ್ಟು ಏನು ಬೇಕಾದ್ರೆ ಕೊಡಿಸ್ತೀಯ. ಸರಿ, ಸ್ಟಾರ್ಟ್ ಮಾಡಲಾ? ಓಕೆ, ಸ್ಟಾರ್ಟ್. ಇದು ಕೌಂಟ್ ಇಲ್ಲ, ಇದು ಕೌಂಟ್ ಇಲ್ಲ, ಇದು ಕೌಂಟ್ ಇಲ್ಲ ಮಮ್ಮಿ. ನೀನು ತಿನ್ನೋದ್ರೊಳಗಡೆ ಅಲಾರಾಮ್ ಇದು, ನೀನು ತಿನ್ನೋದ್ರೊಳಗಡೆ ಹೋಗಿದೆ. ಬಾಯಿಗೆ ಹಾಕೊಂಡ್ರೆ ಅದು ಉಪ್ಪು. ಇಲ್ಲ ಇಲ್ಲ, ಅದು ಕೌಂಟ್ ಇದೆ. ಇಲ್ಲ ಇಲ್ಲ, ಅವನು ಎಣಿಸ್ಕೋಬೇಕು. ನೀನು ಫಿಲ್ ಮಾಡಿದೆ ಮೋಸ. ನೀನು ಫಿಲ್ ಮಾಡಿದೆ ಮಮ್ಮಿ. ಬಾಯಿ ಇಟ್ಕೊಳ್ಬೋದು, ಅಷ್ಟೇ ಟೈಮರ್ ಕೊಡ್ತು. ಬಾಯಿ ಇಟ್ಕೊಂಡ್ಬಿಟ್ಟೆ. ಇಲ್ಲ ಇಲ್ಲ, ಮೋಸ ಮೋಸ ಮೋಸ. ವಿಡಿಯೋ ಬೇಕಾ ಇನ್ನೊಂದ್ಸರಿ ನೋಡೋಣ. ಮೋಸ ಮಾಡಂಗಿಲ್ಲ. ನೀನು ತಿಂದಿರ್ಲಿಲ್ಲ. ತಿಂದೆ. ಬಾಯಿ ಹಿಂಗೆ ಹಾಕೊಂಡೆ ಅಷ್ಟೇ ಉಪ್ಪು. ಸರಿ ಆಯ್ತು. ನೀನು ಎಷ್ಟಿದೆ ಅಂತ ನಾನು ಕೌಂಟ್ ಮಾಡಿಲ್ಲ. ಓಕೆ ಗೈಸ್, ಫೈನಲಿ ಪಾನಿಪುರಿ ಚಾಲೆಂಜ್ ಮುಗಿದಿದೆ. ನಾನು 9 ತಿಂದೆ, ನಮ್ಮಮ್ಮ ಬರೀ 5 ತಿಂದ್ರು. ಇಲ್ಲ ಇಲ್ಲ ಇಲ್ಲ, ಸುಳ್ಳು, ಮೋಸ. ಎಷ್ಟು ತಿಂದಿರ್ಬೋದು ನೀನು? ನಾನು ಅಂದಾಜು 10-11 ತಿಂದಿದ್ದೀನಿ. ಅಷ್ಟೊಂದು ತಿಂದಿಲ್ಲ. ಇಲ್ಲ ಇಲ್ಲ, ಅವ್ರು ಅಷ್ಟೊಂದು ತಿಂದಿಲ್ಲ, ಸುಳ್ಳು ಹೇಳ್ತಿದ್ದಾರೆ. ಒಂದು 6 ತಿಂದ್ರು ಅಷ್ಟೇನೆ. ನಾನು ಅದರಲ್ಲಿ ಒಂದು ಮುರಿದೋಗಿತ್ತು ಅಂತ ಬರೀ 5 ಅಂತ ಹೇಳಿದೆ. ಆಕ್ಚುಲಿ ನಾನು 6 ತಿಂದಿದ್ದು, ನಾನು ವಿನ್ನಾಗಿದ್ದು. ಇಲ್ಲ, ಸುಳ್ಳು, ಇದು ನಾನೇ ಜಾಸ್ತಿ ತಿಂದಿದ್ದು. ವಿಡಿಯೋ ಚೆಕ್ ಮಾಡ್ತೀನಿ. ವಿಡಿಯೋ ಚೆಕ್ ಮಾಡ್ತೀನಿ. ವಿಡಿಯೋ ಚೆಕ್ ಮಾಡ್ತೀನಿ, ಗೊತ್ತಾಗುತ್ತೆ ಎಷ್ಟು ತಿಂದಿದ್ದೀನಿ ಅಂತ ಗೊತ್ತಾಗುತ್ತೆ. ನಾನು ಬರೀ 9 ಪಾನಿಪುರಿ ತಿಂದೆ 1 ನಿಮಿಷದಲ್ಲಿ. ಅಮ್ಮ 13 ತಿಂದಿದ್ದಾರೆ. ಅದರಲ್ಲಿ ತಿನ್ನೋವಾಗ ಒಂದು ಹಂಗೆ ಮುರಿದಾಕ್ಬಿಟ್ರು. ಅದನ್ನು ನಾನು ಕೌಂಟ್ ಮಾಡಲಿಲ್ಲ. ಹಾಗಾಗಿ 12 ಅಂತ ಕನ್ಸಿಡರ್ ಮಾಡ್ತೀನಿ. ಮಮ್ಮಿ 12 ಕನ್ಸಿಡರ್ ಮಾಡ್ತೀನಿ ಅಷ್ಟೇ. ನಾನು ಜಾಸ್ತಿ ತಿಂದಿದ್ದೀವಿ, ಗೊತ್ತಾಯ್ತಾ? ಆಯಿತು, ನೋಡೋಣ. ಆದರೆ ಕೊಡ್ತೀನಿ. ಆದರೆ ಇಲ್ಲ, ಕೊಡಿಸ್ಲೇಬೇಕು. ಹೌದಾ? ಏನು ಕೊಡಿಸ್ಬೇಕು ಹೇಳಿ? ಟ್ರೀಟ್ ಹೋಟ್ಲಿಗೆ ಕರ್ಕೊಂಡೋಗಿ ಎಲ್ಲಾರ ಕೊಡಿಸ್ಬೇಕು ನಮಗೆ. ಯಾವ ಹೋಟ್ಲಿಗೆ ಇಷ್ಟ ನಿಮಗೆ? ಯಾವ ಹೋಟ್ಲಿಗಾರ ಕರ್ಕೊಂಡು ಹೋಗ್ಬೇಕು, ಟ್ರೀಟ್ ಕೊಡಿಸ್ಬೇಕು. ಸರಿ ಆಯಿತು. ಇದು ಮೊದಲನೇ ವಿಡಿಯೋ ನಾನು ನಮ್ಮ ಮಮ್ಮಿ ಜೊತೆಗೆ ಮಾಡ್ತಾ ಇರೋದು. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಅಮ್ಮನೇ ಗೆದ್ದಿದ್ದಾರೆ ಇವತ್ತು. ಅದು ನನಗೆ ಇದ್ದಿದ್ದು ಜಾಸ್ತಿ ಸಂತೋಷ ಆಗಿದೆ. ಒಳ್ಳೆ ಕಾಂಪಿಟೇಷನ್ ಕೊಟ್ಟರು ನಮ್ಮಮ್ಮ. ಆ್ಯಕ್ಚುಲಿ ಅಷ್ಟೊಂದು ಈಸಿ ಅಲ್ಲ ಅದನ್ನು ಬೇಗ ಬೇಗ ಫಿಲ್ ಮಾಡಿ ತಿನ್ನೋದು. ಅದು ಕಾಂಪಿಟೇಷನ್ನ ಮಾಡೋವಾಗ ಮಾತ್ರ ಅದರದ್ದು ಪ್ರೆಷರ್ ಏನು ಅಂತ ಗೊತ್ತಾಗೋದು. 1 ನಿಮಿಷದಲ್ಲಿ ಅದನ್ನು ಪಟಪಟ ಅಂತ ಫಿಲ್ ಮಾಡಬೇಕು. ಸ್ವಲ್ಪ ಖಾರ ಅಂತ ಅನ್ನಿಸ್ತಾ ಇರುತ್ತೆ, ಗಂಟ್ಲ ಹತ್ರ ಎಲ್ಲ. ಆದರೂ ಸಹ ನಾವು ಒಂದಾಗ ಒಂದು ತಿಂತಾನೆ ಇರಬೇಕು. ಹಾಗಾಗಿ ನನಗೊಂಥರ ಟಫ್ ಕಾಂಪಿಟೇಷನ್ ಕೊಟ್ಟರು ಅಮ್ಮ. ನನಗೆ ತುಂಬ ಖುಷಿ ಆಯಿತು. ನನಗೂ ತುಂಬ ಖುಷಿ ಆಯಿತು. ಓಕೆ, ಸೊ ಇದೇ ಖುಷಿಲಿ ವ್ಲಾಗ್ನ ಏನು ಮಾಡೋಣ? ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಬಾಯ್ ಮಾಡಿ ಮಮ್ಮಿ. ಬಾಯ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅಂತೂ ಇದನ್ನು ಸೋಲಿಸ್ಬಿಟ್ಟೆ ನೀನು. ಓಕೆ, ಕಂಗ್ರ್ಯಾಚುಲೇಷನ್ಸ್ ಅಗೇನ್. ನಿನಗೇನು ನಾನು ಟ್ರೀಟ್ ಕೊಡ್ತೀನಿ ಅಂತ ಹೇಳಿದೆ, ಅದನ್ನ ಗ್ಯಾರಂಟಿ ಕೊಡಿಸ್ತೀನಿ. ಬಿಕಾಸ್ ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಬಂದಿದ್ದಕ್ಕೆ ಮಮ್ಮಿ. ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ನೀನು. ಥ್ಯಾಂಕ್ ಯು ಮಾ.